ನೋಡಿ ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ಎ ಕೊಸೈನ್ ಫೋರಿಯರ್ ಸೀರೀಸ್ ಫಾರ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು x-1 ಹೋಲ್ ಸ್ಕ್ವೇರ್ ಫಾರ್ ಎಕ್ಸ್ ಬಿಟ್ವೀನ್ 0 to 1. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಹೇಳಿ. ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಏನು ಹೋಲ್ ಸ್ಕ್ವೇರ್, ಕರೆಕ್ಟ್ ಅಲ್ವಾ? ಈಗ ನೋಡಿ, ಅವರು ಕೊಸೈನ್ ಫೋರಿಯರ್ ಸೀರೀಸ್ ಅಂತ ಕೇಳಿದ್ರೆ ಅದು ಏನು ಫೈಂಡ್ ಮಾಡಬೇಕು? ಕೊಸೈನ್ ಆಫ್ ರೇಂಜ್ ಸೀರೀಸ್ನ ಫೈಂಡ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಏನು ಫೈಂಡ್ ಮಾಡ್ಬೇಕು ಹೇಳಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಇದು ಮೇನ್ ಎಮ್ ನೀವು a02 ಪ್ಲಸ್ ಸಮೇಷನ್ ಆಫ್ n ಇಸ್ ಈಕ್ವಲ್ ಟು ಇನ್ಫಿನಿಟಿ an cos n pi x ಬೈ ಎಲ್. ಅರ್ಥ ಆಗ್ತಿದೆಯಲ್ವಾ? ಇದು ಮೇನ್ ನಿಮ್ಮದು ಎಮ್. ಅರ್ಥ ಆಗ್ತಿದೆಯಲ್ವಾ? ಈಗ ಇದರಲ್ಲಿ ಏನೇನು ಬೇಕು ನಿಮಗೆ? ಎಲ್ಲು a0 an. a0 ಅಂದರೆ ಏನು? 2/L 0 to L ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? a0 ಗೊತ್ತಾಯಿತು. an ಅಂದರೆ 2/L ಇಂಟೆಗ್ರಲ್ 0 to L ಎಫ್ ಆಫ್ ಎಕ್ಸ್ ಕಾಸ್ n pi x ಬೈ ಎಲ್ ಡಿ ಎಕ್ಸ್. ನೆಕ್ಸ್ಟ್ ಏನು ಬೇಕು? ಎಲ್ ಅಂದರೆ ಇದು 0 to Lಗೆ ಕಂಪೇರ್ ಮಾಡಿ ಇದನ್ನ ಎಲ್ ಅಂತ ತೊಗೋಬೇಕು. ಎಲ್ಲೇನು 1. ಅರ್ಥ ಆಗ್ತಿದೆಯಲ್ವಾ? ಎಲ್ಲೇನು 1 ಅಥವಾ b ಮೈನಸ್ ಎ ಅಂದ್ಕೊಳ್ಳಿ. ಎಲ್ ಅಂದ್ರೇನು b ಮೈನಸ್ ಎ. ಇದು ಎ, ಇದು ಬಿ ಅಂದರೆ b ಮೈನಸ್ ಎ ಅಷ್ಟೇ. ಅರ್ಥ ಆಯ್ತಲ್ವಾ? ಈಗ ಇಲ್ಲಿ ಎಫ್ ಆಫ್ ಎಕ್ಸ್ ಬರ್ಕೊಳ್ಳೋಣ. ಎಫ್ ಆಫ್ ಎಕ್ಸ್ ಏನು? x-1 ಹೋಲ್ ಸ್ಕ್ವೇರ್. ಆಮೇಲೆ ವಿ ಹ್ಯಾವ್ ಅಂತ ಎಲ್ ಬರ್ಕೊಳ್ಳೋಣ. ಎಲ್ಲೇನು 1. ಈಗ ಫಸ್ಟ್ ಏನು ಫೈಂಡ್ ಮಾಡೋಣ? a0ನ ಫೈಂಡ್ ಮಾಡೋಣ. a0ಗೆ ಫಾರ್ಮುಲಾ ಏನು? 2/L ಇಂಟೆಗ್ರಲ್ ಆಫ್ ಹೇಳಿ 0 to L ಎಫ್ ಆಫ್ ಎಕ್ಸ್ ಡಿ ಎಕ್ಸ್. a0 ಈಸ್ ಈಕ್ವಲ್ ಟು 2/L ಅಂದರೆ ಏನು? 0 to 1. ಎಫ್ ಆಫ್ ಎಕ್ಸ್ ಅಂದರೆ ಏನು? x-1 ಹೋಲ್ ಸ್ಕ್ವೇರ್ ಡಿ ಎ. ಈಗ ಹೇಳಿ, ಇಂಟೆಗ್ರಲ್ ಆಫ್ x-1 ಹೋಲ್ ಸ್ಕ್ವೇರ್ ಮಾಡೋದು ಯಾವ ಥರ? x-1 ಹೋಲ್ ಸ್ಕ್ವೇರ್ ಮಾಡೋದು ಯಾವ ಥರ? ಎಕ್ಸ್ಪ್ಯಾಂಡ್ ಮಾಡಬೇಕಾ? ಎಕ್ಸ್ಪ್ಯಾಂಡ್ ಮಾಡಿ ಆಮೇಲೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಆಮೇಲೆ ಇಂಟಿಗ್ರೇಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಆದರೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಈ ಫಾರ್ಮುಲಾ ನಾಲ್ಕು ಇಟ್ಕೊಳ್ಳಿ. ಇಂಟೆಗ್ರಲ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ n ಡಿ ಎಕ್ಸ್ ಅಂದರೆ ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ n+1 ಡಿವೈಡೆಡ್ ಬೈ n+1 ಇಂಟು 1/a. ಅರ್ಥ ಆಗ್ತಿದೆಯಲ್ವಾ? ಜಾಸ್ತಿ ತಲೆಗೆಡ್ಸ್ಕೋಬೇಡಿ, ನಾನು ಹೇಳ್ತೀನಿ ಯಾವ ಥರ ಅಂತ. ಇಂಟೆಗ್ರಲ್ ಆಫ್ x-1 ಹೋಲ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ x-1 ಹೋಲ್ ಪವರ್ 3 ಇಂಟು 1/1 ಹೋಲ್ ಪವರ್ 3/3 ಇಂಟು 1/1 ಅಂದರೆ ಎ ಎಕ್ಸ್ ಪ್ಲಸ್ ಬಿ ಫಾರ್ಮಲ್ಲಿ. ಅಂದರೆ ಎ ಎಕ್ಸ್ ಪ್ಲಸ್ ಬಿ ಫಾರ್ಮ್ ಅಂದರೆ ಏನು? ಎ ಎಕ್ಸ್ ಪ್ಲಸ್ ಬಿ ಪವರ್ n ಫಾರ್ಮ್ ಅಂದರೆ ಏನು? ಅಂದರೆ ಇಲ್ಲಿ ನಿಮಗೆ ಎಕ್ಸ್ ಅಂತ ಇರಬೇಕು. ಏನಂತ ಇರಬೇಕು? ಎಕ್ಸ್ ಸ್ಕ್ವೇರು, ಬೇರೆ ಯಾವುದೂ ಇರಬಾರ್ದು. ಎಕ್ಸ್ ಬಿಟ್ಟು e⁻x sin x ಆ ಥರ ಏನೂ ಇರಬಾರ್ದು. ಅಥವಾ ಎಕ್ಸ್ ಸ್ಕ್ವೇರೂ ಇರಬಾರ್ದು. ಆ ಥರ ಇದೆಯಾ? ಬರೀ ಎಕ್ಸ್ ಇದೆ. ಅದು ಎ ಎಕ್ಸ್ ಪ್ಲಸ್ ಬಿ ಆಯಿತು. ಅದು x-1 ಇರಲಿ, x+3 ಇರಲಿ, 2x+3 ಇರಲಿ, 2x-1 ಇರಲಿ. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಎನ್ ಅಂದರೆ ನಂಬರ್, ಏನಾದರೂ ಎನಿ ನಂಬರು, ಅದೇನಿದೆ 2 ಇದೆ. ಅದಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಅದಕ್ಕೆ ಏನು ಮಾಡಬೇಕು ನಾವು? ಎ ಎಕ್ಸ್ ಪ್ಲಸ್ ಬಿ ಹೋಲ್ ಪವರ್ n+1 ಅಂದರೆ ಇಲ್ಲಿ ಎ ಎಕ್ಸ್ ಪ್ಲಸ್ ಬಿ ಅಂದರೆ x-1 ಹೋಲ್ ಪವರ್ n+1 ಅಂದರೆ 2+1 ಏನಾಗುತ್ತೆ? 3 ಡಿವೈಡ್ ಬೈ 2+1 ಏನಾಗುತ್ತೆ? ಮತ್ತು 3 ಇಂಟು 1/a ಅಂದ್ರೇನು? ಇಲ್ಲಿ ಎ ಅಂದ್ರೇನು? ಎಕ್ಸ್ಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದು. ಇಲ್ಲಿರೋದೇನು? ಎಕ್ಸ್ ಅಂದರೆ 1x ಇದ್ದಂಗೆ. ಎಕ್ಸ್ ಅಂದ್ರೇನು? 1x ಇದೆ ಅಂದರೆ 1/1. ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಇಂಟೆಗ್ರಲ್ ಆಫ್ x-1 ಹೋಲ್ ಸ್ಕ್ವೇರ್ಗೆ ಫಾರ್ಮುಲಾ ಅಂದ್ಕೊಳ್ಳಿ. ಇದನ್ನ ಏನು? x-1 ಹೋಲ್ ಪವರ್ 3/3. ಅರ್ಥ ಆಯ್ತಲ್ವಾ? ಇದನ್ನ ಇರಲಿ. ಹಾಂ, ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಈ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಈಗ ಹೇಳಿ, a0 ಅಂದ್ರೇನು? 2/1 ಅಂದ್ರೇನು? 2. x-1 ಹೋಲ್ ಸ್ಕ್ವೇರ್ ಅಂದ್ರೇನು? x-1 ಹೋಲ್ ಸ್ಕ್ವೇರ್ಗೆ ಇಂಟಿಗ್ರೇಷನ್ ಏನು? 3. ಲಿಮಿಟ್ ಏನು? 0 to 1. ಈಗೇನು ಮಾಡಿ, ಇಲ್ಲಿ
ಎಕ್ಸ್ ಫಂಕ್ಷನ್ ಆಫ್ ಎಕ್ಸ್ ಯಾವುದು ಇದರಲ್ಲಿ? ಅಂದರೆ ಕಾನ್ಸ್ಟೆಂಟ್ ಯಾವುದು? 3. ಆದರೆ ಇರೋದು 3 ಎಲ್ಲಿ? ಡಿನಾಮಿನೇಟರ್. ಅದು 1/3 ಇದ್ದಂಗೆ. ಏನಿದ್ದಂಗೆ? 1/3. 1/3 ಅಂದರೆ 2 × 1/3 ಏನಾಗುತ್ತೆ? 2/3. ಎಕ್ಸ್ ಫಂಕ್ಷನ್ನ ಒಳಗಡೆನೇ ಇಟ್ಕೊಳ್ಳಿ, ಬರೀ ಕಾನ್ಸ್ಟೆಂಟ್ಗಳನ್ನ ಆಚೆ ತೊಗೊಳ್ಳಿ. ಇಲ್ಲಿ ಈ ಫಂಕ್ಷನ್ನ ನಾವೇನು ಮಾಡಬೇಕು? ಕಾನ್ಸ್ಟೆಂಟ್ ಇಂಟು ಫಂಕ್ಷನ್ ಫಾರ್ಮಲ್ಲಿ ಮಾಡಿಕೊಂಡು ಕಾನ್ಸ್ಟೆಂಟ್ನ ಆಚೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಫಂಕ್ಷನ್ನ ಏನು ಮಾಡಬೇಕು? ಒಳಗಡೆ ಇಟ್ಕೋಬೇಕು. ಈಗ ಲಿಮಿಟ್ನ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ ಅವಾಗ. ಈಗ ಎಕ್ಸ್ ಇದೆಯಲ್ವಾ, ಎಕ್ಸ್ ಜಾಗದಲ್ಲಿ 1 ಹಾಕಿ ಏನಾಗುತ್ತೆ? 2/3. ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ 1 - 1 ಹೋಲ್ ಕ್ಯೂಬ್ ಮೈನಸ್ 0 - 1 ಹೋಲ್ ಕ್ಯೂಬ್. ಇದೇನಾಗುತ್ತೆ? 1 - 1 ಹೋಲ್ ಕ್ಯೂಬ್ ಅಂದರೆ 0 ಕ್ಯೂಬ್ ಅಂದರೆ 0. 0 - 1 ಹೋಲ್ ಕ್ಯೂಬ್ ಅಂದರೆ -1. ಕ್ಯಾಲ್ಸಿಲ್ ಬೇಕಾದರೆ ಮಾಡ್ಕೊಳ್ಳಿ. ಇಲ್ಲಿ ಮೈನಸ್ ಇಂಟು ಮೈನಸ್ +1 ಅಂದರೆ 1 × 2/3 ಅಂದ್ರೇನು? 2/3. ಇದು A0 ಆಯಿತು. ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು? AN ಯಾವ ಥರ ಫೈಂಡ್ ಮಾಡ್ತೀರಾ? ANಗೆ ಫಾರ್ಮುಲಾ ಏನು? 2/L f(x) cos nπx/L dx. ಎಲ್ಲಿದೆ? ಅರ್ಥ ಆಗ್ತಿದೆಯಲ್ವಾ? ಈ ಫಾರ್ಮುಲಾ ಯೂಸ್ ಮಾಡಬೇಕು. ನೋಡಿ, ಇದೆಲ್ಲ ಬೇಸಿಕ್ಕು, ಜ್ಞಾಪಕ ಇಟ್ಕೊಳ್ಳಿ. ಇದನ್ನೆಲ್ಲ ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ, ಬರೀ ಇಷ್ಟು ಮಾತ್ರ ಬರಿಬೇಕು. ಲಾಸ್ಟ್ ಪ್ರಾಬ್ಲಮಲ್ಲೂ ಆ ಎಕ್ಸ್ಟ್ರಾ ಏನು ಇಂಟಿಗ್ರೇಷನು ಡಿಫ್ರೆನ್ಷಿಯೇಷನ್ ಬರ್ದಿದ್ದೀನಿ ಅದೆಲ್ಲ ಬರೆಯೋಕ್ಕೆ ಹೋಗಬಾರ್ದು. ಏನು ಬರಿಬೇಕು? ಬರೀ f(x), L, A0, AN, ಹಾಫ್ ರೇಂಜ್ 4 ಇಯರ್ಸ್ ಸೀರೀಸ್ ಇಸ್ ಗಿವನ್ ಬೈ ಅಷ್ಟಕ್ಕೆ ಎಂಡ್ ಮಾಡಬೇಕು. ಬೇರೆದೆಲ್ಲ ಬೇಸಿಕ್ ಎಲ್ಲ ಎಕ್ಸಾಮಲ್ಲಿ ಬರೆದ್ರೆ ಪೆನ್ಸಿಲಲ್ಲಿ ಬರ್ಕೊಂಡು ಬೇಕಾದರೆ ಮಾಡ್ಕೊಳ್ಳಿ, ಆದರೆ ಅವಾಯ್ಡ್ ಮಾಡಿ, ಬರೆಯೋಕ್ಕೆ ಹೋಗಬೇಡಿ. ಇದೇ ಇರಬೇಕು ಬರೀ. ಅರ್ಥ ಆಗ್ತಿದೆಯಲ್ವಾ? ಯಾಕಂದರೆ ಕಂಟಿನ್ಯೂಷನ್ ಮಿಸ್ ಆದರೆ ಮಾರ್ಕ್ಸ್ ಕೊಡಲ್ಲ ಅವರು. ಅರ್ಥ ಆಯ್ತಲ್ವಾ? ಈಗ ಹೇಳಿ ಏನು ಮಾಡಬೇಕು? ಏನು ಆಟಾದ್ಮೇಲೆ ಏನು ಫೈಂಡ್ ಮಾಡಬೇಕು? ANಗೆ ಫಾರ್ಮುಲಾ ಹೇಳಿ. 2/L 0 to L f(x) cos nπx/L dx. ಹೇಳಿ. AN ಅಂದರೆ 2/L ಅಂದರೆ ಏನು? ವಾಟ್ ಈಸ್ L? 2/1 0 to 1. f(x) ಅಂದರೆ x - 1 ಹೋಲ್ ಸ್ಕ್ವೇರ್ cos nπx/1 dx. ಅರ್ಥ ಆಗ್ತಿದೆಯಲ್ವಾ? ಈಗ AN = ಏನಾಯಿತು? 2/1 ಅಂದರೆ ಏನು? ಇಂಟೆಗ್ರಲ್ ಆಫ್ ಹೇಳಿ. x - 1 ಹೋಲ್ ಸ್ಕ್ವೇರ್ cos nπx/1 ಅಂದರೆ ಏನು? dx. ಕರೆಕ್ಟ್ ಅಲ್ವಾ? ಈಗ ಇಂಟಿಗ್ರೇಟ್ ಮಾಡೋದು ಯಾವ ಥರ? AN = 2ನ ಹಂಗೆ ಇಟ್ಕೊಳ್ಳಿ. ಇಲ್ಲಿ x - 1 ಹೋಲ್ ಸ್ಕ್ವೇರ್ನ ಇದನ್ನ ಅಪ್ಲೈ ಮಾಡೋಕ್ಕಾಗುತ್ತಾ ಈ ಫಾರ್ಮುಲಾ? ಯಾಕಾಗಲ್ಲ? ಜೊತೆಗೆ ಮಲ್ಟಿಪ್ಲೈ ಇದೆ, ಕಾಸು ಸೈನು. ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ಏನು ಮಾಡಬೇಕು? x - 1 ಹೋಲ್ ಸ್ಕ್ವೇರ್ನ ಹಂಗೆ ಇಟ್ಕೋಬೇಕು ಸೇಮ್. ಕಾಸ್ nπxಗೆ ಇಂಟಿಗ್ರೇಷನ್ ಏನು? ಫಾರ್ಮುಲಾ ಏನು? sin nπx/. ಈಗ ಕಾಸ್ AXಗೆ ಇಂಟಿಗ್ರೇಷನ್ ಏನು? sin AX/A. ಇಲ್ಲಿ ಎ ಜಾಗದಲ್ಲಿ ಏನಿದೆ? nπ ಇದೆ. ಗೊತ್ತಾಗ್ತಿದೆಯಲ್ವಾ? ಇಂಟೆಗ್ರಲ್ ಆಫ್ ಕಾಸ್ nπx ಅಂದರೆ ಏನು? sin nπx/nπ. ಏನಾಗುತ್ತೆ ಹೇಳಿ? sin nπx/nπ. ಈಗ x - 1 ಹೋಲ್ ಸ್ಕ್ವೇರ್ಗೆ ಈಗ ಮೈನಸ್ ಬರೆದು ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಹೆಂಗೆ ಮಾಡ್ತೀರಾ ಡಿಫ್ರೆನ್ಷಿಯೇಷನ್ x - 1 ಹೋಲ್ ಸ್ಕ್ವೇರ್ಗೆ? ಜ್ಞಾಪಕ ಇಟ್ಕೊಳ್ಳಿ. d/dx ಆಫ್ x - 1 ಹೋಲ್ ಸ್ಕ್ವೇರ್ಗೆ x² ಯಾವ ಥರ ಮಾಡ್ತೀರಾ? x² ಯಾವ ಥರ ಡಿಫ್ರೆನ್ಷಿಯೇಟ್ ಮಾಡ್ತೀರಾ? 2x ಬರೀತೀರಾ. ಎಕ್ಸ್ಗೇನು ಡಿಫ್ರೆನ್ಷಿಯೇಷನ್ನು 1. 2x × 1 ಅಂದರೆ 2x ಬರುತ್ತೆ. ಇಲ್ಲಿ ಆ ಥರನೇ ಮಾಡಿ. ಇಲ್ಲೇನಿದೆ? x - 1 ಹೋಲ್ ಸ್ಕ್ವೇರ್. ಇದನ್ನ x ಅಂದ್ಕೊಳ್ಳಿ. x² ಇದ್ದರೆ ಏನು? 2x. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ x ಅಂದ್ಕೊಂಡಿರೋದನ್ನೇ ಡಿಫ್ರೆನ್ಷಿಯೇಟ್ ಮಾಡ್ಬಿಡಿ. 1 - 0. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಏನು ಇದಕ್ಕೆ ಡಿಫ್ರೆನ್ಷಿಯೇಷನ್ ಅಂದರೆ ಜ್ಞಾಪಕ ಇಟ್ಕೋಬೇಕು. x - 1 ಹೋಲ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಬಂದು ಏನು? 2 ಟೈಮ್ಸ್ x - 1 ಬರೀರಿ ಸಾಕು. ಅದು 1 - 0 ಬರೀಲಿಲ್ಲ ಅಂದರೂ ನಡೆಯುತ್ತೆ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು
ಸೈನ್ ಎ ಎಕ್ಸ್ಗೆ ಇಂಟಿಗ್ರೇಷನ್ ಏನು ಹೇಳಿ? ಸೈನ್ ಎ ಎಕ್ಸ್ಗೆ ಏನು? ಸೈನ್ ಎ ಎಕ್ಸ್ಗೇನು ಮೈನಸ್ ಕಾಸ್ ಎ ಎಕ್ಸ್ ಬೈ ಎ. ಇಲ್ಲಿ ಆಲ್ರೆಡಿ ಎ ಇದ್ದರೆ ಎ ಇಂಟು ಎ ಏನಾಗುತ್ತೆ? ಎ ಸ್ಕ್ವೇರ್ ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇಂಟಿಗ್ರೇಷನ್ ಆಫ್ ಸೈನ್ ಎ ಎಕ್ಸ್ ಬೈ ಎಗೆ ಇಂಟಿಗ್ರೇಷನ್ ಏನು? ಮೈನಸ್ ಕಾಸ್ ಎ ಎಕ್ಸ್ ಬೈ ಎ ಸ್ಕ್ವೇರ್. ಇಲ್ಲಿ ಎ ಅಂದರೆ ಏನು? ಅಲ್ಲಲ್ಲ, ಎ ಅಂದರೆ ಏನು? ಎನ್ ಪೈ. ಗೊತ್ತಾಗ್ತಿದೆಯಲ್ವಾ? ಇದೇನಾಗುತ್ತೆ ಹೇಳಿ? ಮೈನಸ್ ಕಾಸ್ ಎನ್ ಪೈ ಎಕ್ಸ್ ಬೈ ಹೇಳಿ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್. ಆಮೇಲೆ ಇಷ್ಟೇನಾ ಅಥವಾ ಇನ್ನೂ ಮಾಡಬೇಕಾ? ಏನಾದರೂ ಕ್ಯಾನ್ಸಲ್ ಮಾಡಬೇಕಾ? ಇದು ಬರ್ನೋಲಿಸ್ ಮುಗೀತಾ? ಇನ್ನೂ ಇದೆಯಲ್ಲ, ಇಲ್ಲಿ ಎಕ್ಸ್ ಹೋಗಬೇಕು. ಅರ್ಥ ಆಗ್ತಿದೆಯಲ್ವಾ? ಮೈನಸ್ ಆದಮೇಲೆ ಏನು ಬರಿಬೇಕು? ಪ್ಲಸ್ಸು. ಅರ್ಥ ಆಗ್ತಿದೆಯಲ್ವಾ? ಈಗ 2 ಇಂಟು ಎಕ್ಸ್ ಮೈನಸ್ 1ಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಯಾವುದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು? 2 ಇಂಟು ಎಕ್ಸ್ ಮೈನಸ್ 1ಗೆ ಮಾಡಿ. ಏನು ಬರುತ್ತೆ? ಏನು 2 ಹೆಂಗೆ? ಡಿ ಬೈ ಡಿ ಎಕ್ಸ್ ಆಫ್ 2 ಇಂಟು ಎಕ್ಸ್ ಮೈನಸ್ 1. ಕರೆಕ್ಟ್ ಅಲ್ವಾ? ಹೇಳಿ ಹೆಂಗೆ ಮಾಡಬೇಕಿನ್ನು? 2 ಇಂಟು 1 ಮೈನಸ್ 0. 2 ಇಂಟು ಹೇಳಿ ಮೈನಸ್ 0 ಅಥವಾ 2. ಅರ್ಥ ಆಗ್ತಿದೆಯಲ್ವಾ? ಇದ್ರದ್ದು ಡಿಫ್ರೆನ್ಷಿಯೇಷನ್ ಏನು? 2 ಅಥವಾ 1 ಮೈನಸ್ 0 ಬರೀತೀನಿ ಅಂದರೆ ಬರೀರಿ, ಏನೂ ಪ್ರಾಬ್ಲಮ್ ಇಲ್ಲ. 2 ಇಂಟು 1 ಮೈನಸ್ 0. ನೆಕ್ಸ್ಟು ಇದ್ರದ್ದು ಡಿಫ್ರೆನ್ಷಿಯೇಷನ್ ಏನು? ನೆಕ್ಸ್ಟ್ ಮಾಡಿದಾಗ 2ಗೆ ಡಿಫ್ರೆನ್ಷಿಯೇಷನ್ ಏನು ಬರುತ್ತೆ? ಇದು 2 ತಾನೇ. 2ಗೆ ಡಿಫ್ರೆನ್ಷಿಯೇಷನ್ ಏನು? 0. ಆವಾಗ ಬರ್ನೋಲಿಸ್ನ ಎಂಡ್ ಮಾಡಬೇಕು. ಅಂದರೆ ಇದೇ ಲಾಸ್ಟ್ ಟರ್ಮು. ಇದಾದಮೇಲೆ ಮಾಡೋಂಗಿಲ್ಲ. ಯಾವಾಗ ಗಂಟ ಮಾಡ್ಬೇಕು ಹೇಳಿ? ಈ ಸೈನು ಕಾಸ್ ಬಿಟ್ಬಿಡಿ. ಲೆಫ್ಟಲ್ಲಿ ಸೈನ್ ಕಾಸ್ ಲೆಫ್ಟಲ್ಲಿ ಏನು ಇರಬಾರ್ದು? ಎಕ್ಸ್ ಇರಬಾರ್ದು. ಎಕ್ಸ್ ಇದ್ದರೆ ಇನ್ನೊಂದು ಸತಿ ಮಾಡಬಾರ್ದು. ಅರ್ಥ ಆಗ್ತಿದೆಯಲ್ವಾ? ಈಗ ಇದು ಹೇಳಿ, ಇಂಟೆಗ್ರಲ್ ಆಫ್ ಕಾಸ್ ಎ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಸೈನ್ ಎ ಎಕ್ಸ್ ಬೈ ಎ. ಅದೇ ಏನಾದರೂ ಇಲ್ಲಿ ಎ ಸ್ಕ್ವೇರ್ ಇದ್ಬಿಟ್ರೆ ಏನಾಗುತ್ತೆ? ಇದು ಕಾಸ್ ಎ ಎಕ್ಸ್ ಡಿ ಎಕ್ಸ್ ಬೈ ಎ ಸ್ಕ್ವೇರ್ ಡಿ ಎಕ್ಸ್ ಏನಾಗುತ್ತೆ? ಇದು ಸೈನ್ ಎ ಎಕ್ಸ್ ಬೈ ಎ ಕ್ಯೂಬ್. ಯಾಕಂದರೆ ಎ ಇದರಿಂದ ಬರುತ್ತೆ ಇಂಟಿಗ್ರೇಷನ್. ಎ ಸ್ಕ್ವೇರ್ ಆಲ್ರೆಡಿ ಇದೆ. ಎ ಇಂಟು ಎ ಸ್ಕ್ವೇರ್ ಏನಾಗುತ್ತೆ? ಎ ಕ್ಯೂಬ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅಂದರೆ ಏನೈತಿ ಈಗ ಹೇಳಿ? ಕಾಸ್ ಎನ್ ಪೈ ಎಕ್ಸ್ ಡಿ ಎಕ್ಸ್ ಬೈ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ಗೆ ಬಂದು ಸೈನ್ ಎನ್ ಪೈ ಎಕ್ಸ್ ಬೈ ಎನ್ ಕ್ಯೂಬ್ ಪೈ ಕ್ಯೂಬ್. ಆದರೆ ಇಲ್ಲಿರೋದೇನು? ಮೈನಸ್ ಹಂಗೆ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಕಾಸ್ಗೇನು ಮೈನಸ್ ಹೇಳಿ ಮೈನಸ್ ಸೈನ್ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎನ್ ಕ್ಯೂಬ್ ಪೈ ಕ್ಯೂಬ್. ಪಕ್ಕ ಗೊತ್ತಾಗುತ್ತೆ ಅಲ್ವಾ? ಏನಿಲ್ಲ, ಮೈನಸ್ ಹಂಗೆ ಇಟ್ಕೊಳ್ಳಿ. ಕಾಸ್ಗೆ ಇಂಟಿಗ್ರೇಷನ್ ಏನು? ಸೈನು, ಬರೀ ಸೈನು. ಮೈನಸ್ ಹಂಗೆ ಇಟ್ಕೊಳ್ಳಿ. ಕಾಸ್ಗೇನು? ಸೈನು. ಈ ಎನ್ ಪೈ ಹೋಗಿ ಇಲ್ಲಿ ಏನು ಮಾಡುತ್ತೆ? ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ನ ಏನು ಮಾಡುತ್ತೆ? ಎನ್ ಕ್ಯೂಬ್ ಪೈ ಕ್ಯೂಬ್ ಮಾಡುತ್ತೆ ಅಷ್ಟೇ. ಇದೆಲ್ಲ ಬೇಕಾಗಿಲ್ಲ, ಬರೀ ಡೈರೆಕ್ಟ್ ಇಲ್ಲೇ ಮಾಡಿ. ಇದು ನಾನು ನಿಮ್ಮ ರೆಫರೆನ್ಸ್ಗೆ ಬರೆದಿರೋದು. ಇದು ಎಕ್ಸಾಮಲ್ಲಿ ಬರೆಯೋಕ್ಕೂ ಹೋಗಬಾರ್ದು. ಇಲ್ಲೇನು ಬರುತ್ತೆ ಹೇಳಿ? ಲಿಮಿಟ್ ಏನು? 1. ಅರ್ಥ ಆಗ್ತಿದೆಯಲ್ವಾ? ಈಗ ಸೈನ್ ಎನ್ ಪೈ ಅಂದರೆ ನಾನು ಹೇಳಿದ್ದೀನಿ. ಸೈನ್ ಎನ್ ಪೈ ಅಂದ್ರೇನು? ಸೈನ್ ಎನ್ ಪೈ ಅಂದರೆ ಸೈನ್ 0 ಅಂದರೆ ಈಗ ನೋಡಿ, ಇದಕ್ಕೆ ಅಪ್ಲೈ ಮಾಡ್ತೀರಾ ಅಂದ್ಕೊಳ್ಳಿ ಲಿಮಿಟು. ಅಪ್ಪರ್ ಲಿಮಿಟ್ ಏನಾಗುತ್ತೆ? ಇದು ಸೈನ್ ಎನ್ ಪೈ ಅಂದರೆ 0 ಮೈನಸ್ ಸೈನ್ 0 ಅಂದರೆ 0. 0 ಮೈನಸ್ 0 0. 0 ಇಂಟು ಎನಿಥಿಂಗ್ ಇಸ್. ಅರ್ಥ ಆಗ್ತಿದೆಯಲ್ವಾ? ಇದೇನಾಗುತ್ತೆ? ಎ ಎನ್ ಇಸ್ ಈಕ್ವಲ್ ಟು ಏನೈತಿ ಈಗ? 2 ಇಂಟು ಏನೇನು 0 ಆಗುತ್ತೆ ಹೇಳಿ? ಸೈನ್ ಟರ್ಮ್ಸ್ ಎಲ್ಲ 0. ಕರೆಕ್ಟ್ ಅಲ್ವಾ? ಉಳಿಯೋದೇನು? ಎ ಎನ್ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಎಕ್ಸ್ ಟರ್ಮ್ ಏನಿಲ್ಲ ಇದರಲ್ಲಿ. ಎಕ್ಸ್ ಫಂಕ್ಷನ್ಸ್ ಎಲ್ಲ ಒಳಗಡೆ ಇಟ್ಕೊಬಿಡಿ. ಏನೇನಿದೆ? ಕೆ ಇಂಟು ಎಫ್ ಆಫ್ ಎಕ್ಸ್ ಥರ ಮಾಡ್ಬಿಡಿ. ಕೆ ಇಂಟು ಏನು? ಎಫ್ ಆಫ್ ಎಕ್ಸ್ ಅಂದ್ಕೊಳ್ಳೋದು ಬೇಡ. ಕೆ ಇಂಟು ಫೈ ಆಫ್ ಎಕ್ಸ್ ಅಥವಾ ಜಿ ಆಫ್ ಎಕ್ಸ್ ಅಂದ್ಕೊಳ್ಳಿ ಏನಾದರೂ. ಇಲ್ಲಿ ಕೆ ಅಂದರೆ ಏನು ಫಸ್ಟ್ ಫೈಂಡ್ ಮಾಡಿ. 2 ಬೈ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಬಂದು ಕೆ ಇದ್ದಂಗೆ. ಹೊರಗಡೆ ತಗೋಬೇಕು. ಎಕ್ಸ್ ಮೈನಸ್ 1 ಕಾಸ್ ಎನ್ ಪೈ ಎಕ್ಸ್.
ಇಲ್ಲಿ ಎಕ್ಸ್ ಮೈನಸ್ ಒನ್ನ ಬೇರೆ ಬೇರೆ ಮಾಡೋಂಗಿಲ್ಲ, -1 ಬೇರೆ ಎಕ್ಸು ಒಳಗಡೆ ಇಟ್ಕೊಂಡು -1 ಈ ಕಡೆ ಆ ಥರ ಎಲ್ಲ ಮಾಡೋಂಗಿಲ್ಲ. x-1 ಜೊತೆಗೆ ಇಟ್ಕೋಬೇಕು. x-1 ಮತ್ತು ಕಾಸ್ nπx ಏನು ಮಾಡಿ ಒಳಗಡೆ ಬ್ರ್ಯಾಕೆಟಲ್ಲಿ ಹಾಕ್ಕೋಬಿಡಿ. ಹೊರಗಡೆ ಏನು ತೊಗೋತೀರಾ? 2/n²π² ಆಚೆ ತೊಗೊಳ್ಳಿ. ಹೇಳಿ ಏನಾಗುತ್ತೆ ಇಲ್ಲಿ? 2/π² ಆಚೆ ಬರೆದ್ರೆ ಒಳಗಡೆ ಉಳಿಯೋದು ಯಾವುದು? x-1. ಆಮೇಲೆ ಮೈನಸ್ ಎಲ್ಲಿದೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಚೆ ತೊಗೊಂಡಲ್ಲ ನಾನು. ಬರೀ x-1 ಕಾಸ್ nπx, ಬೇರೆ ಏನು ಬೇಡ. ಯಾಕಂದರೆ ನಿಮಗೆ ಲಿಮಿಟ್ ಅಪ್ಲೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅದು. ಹೇಳಿ ಕಾಸ್ nπx ಲಿಮಿಟ್ ಏನು? ಕರೆಕ್ಟ್ ಅಲ್ವಾ? ಈಗ ಎಕ್ಸ್ ಜಾಗದಲ್ಲಿ 1 ಹಾಕಿ ಏನಾಗುತ್ತೆ ಹೇಳಿ? an = 2/n²π². ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ ಏನಾಗುತ್ತೆ? 1 - 1 ಕಾಸ್ nπ. ಕರೆಕ್ಟ್ ಅಲ್ವಾ? nπ × 1 ಅಂದ್ರೇನು? nπ ತಾನೆ. 5 × 1 5 ತಾನೆ. ಆ ಥರ ಮೈನಸ್ ಎಕ್ಸ್ ಜಾಗದಲ್ಲಿ 0 ಹಾಕಿದ್ರೆ 0 - 1 ಕಾಸ್ 0. ಈಗ ಹೇಳಿ 1 - 1 ಅಂದ್ರೇನು? 0 × ಕಾಸ್ nπ ಅಂದ್ರೇನು? 0. an = ಏನೈತಿ ಈಗ? 2/, ಇದು 0 ಆಯಿತಾ? 0 × ಕಾಸ್ nπ ಅಂದರೆ 0. ಇಲ್ಲೇನಾಗುತ್ತೆ? -1 ಕಾಸ್ 0 ಅಂದರೆ ಜ್ಞಾಪಕ ಇಟ್ಕೊಳ್ಳಿ. ಕಾಸ್ 0 ಅಂದರೆ 1, ಕಾಸ್ nπ ಅಂದರೆ -1/n. -1/n ಬರಬೇಕಲ್ಲ ಇದು, ಯಾಕೆ ಬಂದಿಲ್ಲ? ಇದು ಕಾಸ್ nπ ಅಂದರೆ -1/n ಅಲ್ವಾ? 0 × -1/n 0ನೇ ಆಗೋದು. ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ಬರಲ್ಲ. ಕಾಸ್ 0 ಅಂದರೆ 1. ಇದೇನಾಯಿತು ಹಂಗಿದ್ರೆ? 0 - 1 ಅಂದರೆ -1 × 1 ಅಂದರೆ -1 ಅಂದರೆ +1 ಅಂದರೆ 0 + 1 ಆಯಿತಾ? 0 + 1 ಅಂದರೆ ವೆರಿ ಗುಡ್. 1 × ಎನಿಥಿಂಗ್ ಇಸ್ 2/n²π². ಆಮೇಲೆ ಏನು ಬರೀಬೇಕು ಇದಾದಮೇಲೆ? ಹಾಫ್ ರೇಂಜ್ ಫೋರಿಯರ್ ಸೀರೀಸ್. ಇದನ್ನ ಏನು ಮಾಡೋಣ? ಹಾಫ್ ರೇಂಜ್ ಕೊಸೈನ್ ಫೋರಿಯರ್ ಸೀರೀಸ್ ಈಸ್ ಅಂತ ಬರ್ಕೊಳ್ಳಿ. ಹಾಫ್ ರೇಂಜ್ ಕೊಸೈನ್ ಫೋರಿಯರ್ ಸೀರೀಸ್ ಈಸ್. ಹೇಳಿ ಫಾರ್ಮುಲಾ. f(x) = a0/2 ಹೇಳಿ ಪ್ಲಸ್ ಸಮೇಷನ್ ಆಫ್ n = 1 to infinity an cos nπx/l. ಇಲ್ಲಿ ಏನೇನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಹೇಳಿ? a0 to an l. ಗೊತ್ತಾಗ್ತಿದೆಯಲ್ವಾ? f(x) ಅಂದ್ರೇನು? ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೋತೀನಿ. ಹೇಳಿ x-1 a0 ಅಂದರೆ ಏನು? 2/3/2. ಈ ಟು ಕ್ಯಾನ್ಸಲ್ ಆದರೆ ಉಳಿಯೋದೇನು? 1/3. ಅದು 3 ಅಲ್ಲ. ಏನು ಉಳಿಯುತ್ತೆ? 1/3 ಪ್ಲಸ್ ಹೇಳಿ ಸಮೇಷನ್ ಆಫ್ n = 1 to an ಅಂದರೆ 2/π² ಕಾಸ್ nπx/l ಅಂದರೆ ಏನು? ಇಷ್ಟೇ ಆನ್ಸರು. ಅಥವಾ ಇದನ್ನ ಯಾವ ಥರ ಬರಿಬೋದು ಹೇಳಿ? 1/3 ಪ್ಲಸ್ ಸಮೇಷನ್ ಆಫ್ n = 1 to infinity 2/n²π² ಕಾಸ್ nπx/1 ಅಂದರೆ ಏನು? nπx ಕಾಸ್ nπx. ಕರೆಕ್ಟ್ ಅಲ್ವಾ? ಅಷ್ಟೇ ನೋಡಿ. ಇಲ್ಲಿ ಎಕ್ಸಾಮಲ್ಲಿ ನೀವೇನೇನು ಬರಿಬೇಕು ಹೇಳಿ? f(x) a0, f(x) l a0 an, ಆಮೇಲೆ ಹಾಫ್ ರೇಂಜ್ ಕೊಸೈನ್ ಫೋರಿಯರ್ ಸೀರೀಸ್. ಪ್ರೀವಿಯಸ್ ಪ್ರಾಬ್ಲಮ್ಗೂ ಅಷ್ಟೇ ಬರಿಬೇಕು. ಇದೆಲ್ಲ ಏನು? ಬೇರೆದೆಲ್ಲ ಬೇಸಿಕ್ ಮಾತ್ರ. ಅರ್ಥ ಆಗ್ತಿದೆಯಲ್ವಾ? ಅದೆಲ್ಲ ಬೇಸಿಕ್ನ ನೀವು ಎಕ್ಸಾಮಲ್ಲಿ ಬರೀಕೊಡ್ತು. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಅರ್ಥ ಆಯ್ತಲ್ವಾ? ಇನ್ನೊಂದು ಸತಿ ಏನು ಎಕ್ಸ್ಪ್ಲೇನ್ ಮಾಡೋದು ಬೇಡ ಅಲ್ವಾ?